ನಾನಿವತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 2 ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಶಾಜೀರಾ ತೊಗೊಂಡಿದ್ದೀನಿ. ಹಾಗೆ ಒಂದು 2-3 ಪೀಸು ಚಕ್ಕೆ, ಒಂದು 4 ಏಲಕ್ಕಿ, ಒಂದು 6 ಲವಂಗ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣದಾಗಿ ಚೂರು ಮಾಡಿನೂ ಹಾಕ್ಬೋದು ಬೆಳ್ಳುಳ್ಳಿನ. ಈಗ ನಾನು ಒಂದು ದೊಡ್ಡ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಬಟಾಣಿ ತೊಗೊಂಡಿದ್ದೀನಿ, ಬಟಾಣಿ ಹಾಕ್ತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿ ಚೀಲ್ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಈಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಹಾಲನ್ನ ಹಾಕ್ತಾ ಇದ್ದೀನಿ. ಮತ್ತು ಇದೇ ಲೋಟದಲ್ಲಿ ನಾನು 1 ಲೋಟ ನೀರು ಹಾಕ್ತೀನಿ. ಈಗ ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲಲ್ಲೂ ಮಾಡ್ಬೋದು, ತೆಂಗಿನ ಹಾಲು ಚೆನ್ನಾಗಿ ಬರುತ್ತೆ. ಈಗ ಕುದಿ ಬಂದಿದೆ. ಈಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಒಂದು 20 ನಿಮಿಷ ಬಾಸುಮತಿ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಒಂದ್ಸರಿ ಹೀಗೆ ತಿರುಗಿಸ್ಬಿಟ್ಟು ಕಡಿಮೆ ಫ್ಲೇಮಲ್ಲಿ ಒಂದು 12 to 15 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಇದು ನಿಧಾನಕ್ಕಾಗತ್ತೆ. ಕಡಿಮೆ ಮಾಡಿಬಿಟ್ಟು ಫ್ಲೇಮ್ನ ಮುಚ್ಚಿಟ್ಬಿಡೋಣ. ದಾಲ್ ಮಾಡೋದಕ್ಕೆ ನಾನು 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನ್ ಅಷ್ಟು ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ ಸಣ್ಣ ಪೀಸು. ಈಗ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಈಗ ಒಂಚೂರು ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹಚ್ಚಿರೋ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹಚ್ಚಿರೋದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ. ಈಗ 10 ಮಿನಿಟ್ಸ್ ಆಗಿದೆ. ಒಂದ್ಸರಿ ತೆಗೆದು ನೋಡೋಣ. ಈ ಮುಕ್ಕಾಲು ಆಗಿದೆ ಅಲ್ಲ, ನಾನು ಒಂದು ಸಣ್ಣ ಕ್ಯಾರೆಟನ್ನು ತುರಿದಿರೋದು ಇದಕ್ಕೆ ಹಾಕ್ತೀನಿ. ಇದಿವಾಗ ತಿರ್ಗಾ ಮುಚ್ಚಿಟ್ಬಿಡೋಣ. ಹಾಗೇನೆ ನೀರಿನಂಶ ಎಲ್ಲ ಹೋಗುತ್ತೆ, ಕಮ್ಮಿಗೆ ಇರಲಿ. ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಟೊಮೆಟೊ ಎಲ್ಲ. ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್. ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಇದನ್ನು ಹಾಕ್ತೀನಿ. ಒಂದು 200 ಗ್ರಾಮ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಬೇಳೆನ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾವು ಈರುಳ್ಳಿ ಟೊಮೆಟೊಗೆ ಆಗ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಂಡಿದ್ದು. ಉಪ್ಪು ಒಂಚೂರು ಬೇಕಾಗತ್ತೆ, ಉಪ್ಪು ಒಂಚೂರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಾಗಿದೆ, ಗೀ ರೈಸು ದಾಲು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು.